ಚನ್ನಪಟ್ಟಣದಲ್ಲಿ ಮುಖಭಂಗ ಆದ ನಂತರ ಮತ್ತೊಂದು ಗರ್ವಭಂಗ ಆಗಿದೆ. ಕೇಂದ್ರ ಸಚಿವ ಎಚ್.ಡಿ. ಕುಮಾರಸ್ವಾಮಿಗೆ ಶಾಕ್ ಕೊಟ್ಟಿದ್ದಾರೆ ಡಿ.ಕೆ. ಶಿವಕುಮಾರ್. ಮತ್ತೊಂದು ಪ್ರತಿಷ್ಠೆಯ ಯುದ್ಧದಲ್ಲಿ ಡಿಸಿಎಂ ಡಿಕೆಶಿಗೆ ಬಿಗ್ ವಿಕ್ಟರಿ ಆಗಿದೆ. ಒಕ್ಕಲಿಗ ಸಂಘದ ಅಧ್ಯಕ್ಷ ಚುನಾವಣೆಯಲ್ಲಿ ಡಿಕೆಶಿ ಅವರ ಬಣ ಮೇಲುಗೈ ಸಾಧಿಸಿದೆ. ಒಕ್ಕಲಿಗರ ಸಂಘಕ್ಕೆ ಡಿಕೆಶಿ ಬಣದ ಕೆಂಚಪ್ಪಗೌಡ ಅಧ್ಯಕ್ಷರಾಗಿ ಆಯ್ಕೆಯಾಗಿದ್ದಾರೆ. ಡಿ.ಕೆ. ಶಿವಕುಮಾರ್ ಬಣದಲ್ಲಿ ಗುರುತಿಸಿಕೊಂಡಿದ್ದ ಕೆಂಚಪ್ಪಗೌಡಗೆ 21 ಮತಗಳು ಬಂದಿದ್ದಾವೆ. ಕುಮಾರಸ್ವಾಮಿ ಬಣದ ಡಾಕ್ಟರ್ ಆಂಜಿನಪ್ಪಗೆ ಕೇವಲ 14 ಓಟ್ಗಳು ಮಾತ್ರ ಬಂದಿದ್ದಾವೆ. ಈ ಮೂಲಕ ಒಕ್ಕಲಿಗರ ಸಂಘದ ಚುನಾವಣೆಯಲ್ಲಿ ಡಿ.ಕೆ. ಪ್ರಾಬಲ್ಯವನ್ನ ಸಾಧಿಸಿದ್ದಾರೆ. ದೇವೇಗೌಡರ ಕುಟುಂಬದ ಹಿಡಿತದಲ್ಲಿದ್ದ ರಾಜ್ಯ ಒಕ್ಕಲಿಗರ ಸಂಘ. ದೇವೇಗೌಡರ ಕುಟುಂಬದ ಹಿಡಿತದಿಂದ ಡಿಕೆಶಿ ಕೈವಶಕ್ಕೆ ಸಂಘ ಹೋಗಿದೆ. ಹಿಂದೆ ಅವಿರೋಧವಾಗಿ ಆಯ್ಕೆಯಾಗಿದ್ದ ಸಿಎನ್ ಬಾಲಕೃಷ್ಣ ಅವರು. ಸಿಎನ್ ಬಾಲಕೃಷ್ಣ ಶ್ರವಣಬೆಳಗೊಳ ಕ್ಷೇತ್ರದ ಜೆಡಿಎಸ್ ಶಾಸಕ. ಆದರೆ ಈ ಬಾರಿ ಡಿಕೆಶಿ ಪ್ರಭಾವದಿಂದ ಕೆಂಚಪ್ಪಗೌಡ ಗೆದ್ದು ಬೀಗಿದ್ದಾರೆ. ಉಪಾಧ್ಯಕ್ಷರಾಗಿ ಎಲ್ ಶ್ರೀನಿವಾಸ್, ಡಾಕ್ಟರ್ ರೇಣುಕಾ ಪ್ರಸಾದ್ ಕೆವಿ, ಪ್ರಧಾನ ಕಾರ್ಯದರ್ಶಿ ಟಿ ಕೋನಪ್ಪ, ಖಜಾಂಚಿಯಾಗಿ ಎನ್ ಬಾಲಕೃಷ್ಣ ಆಯ್ಕೆಯಾಗಿದ್ದಾರೆ. ಈ ಮುಖೇನ ಒಕ್ಕಲಿಗ ಸಂಘವನ್ನ ಕಬ್ಜಾ ಮಾಡಿದ್ದಾರೆ ಡಿ.ಕೆ. ಶಿವಕುಮಾರ್ ಅವರು. ಒಂದು ಕಡೆ ಚನ್ನಪಟ್ಟಣವನ್ನ ಸೋತು ಕಂಗೆಟ್ಟು ಕೂತಿದ್ದಾರೆ ದಳಪತಿಗಳು. ಆ ಅವಮಾನವನ್ನ ಸಹಿಸೋದಕ್ಕಾಗ್ತಾ ಇಲ್ಲ, ಇನ್ನೂ ಮರೆತಿಲ್ಲ. ಇದೆಲ್ಲದರ ನಡುವೆ ಈಗ ಒಕ್ಕಲಿಗರ ಸಂಘ ಡಿ.ಕೆ. ಶಿವಕುಮಾರ್ ಅವರ ಕೈ ಸೇರಿದೆ. ಅಂದ್ರೆ ಇದು ಮತ್ತೊಂದು ಪ್ರತಿಷ್ಠೆಯ ಯುದ್ಧ. ಈ ಯುದ್ಧದಲ್ಲಿ ಡಿಸಿಎಂ ಡಿ.ಕೆ. ಶಿವಕುಮಾರ್ ಬಿಗ್ ವಿಕ್ಟರಿ ಆಗಿದೆ. ಒಕ್ಕಲಿಗ ಸಂಘದ ಅಧ್ಯಕ್ಷ ಚುನಾವಣೆಯಲ್ಲಿ ಡಿಕೆಶಿ ಬಣ ಮೇಲುಗೈ ಸಾಧಿಸಿರೋದು. ಒಕ್ಕಲಿಗರ ಸಂಘಕ್ಕೆ ಡಿಕೆಶಿ ಬಣದ ಕೆಂಚಪ್ಪಗೌಡರು ಅಧ್ಯಕ್ಷರಾಗಿ ಆಯ್ಕೆಯಾಗಿದ್ದಾರೆ. ನಿಮಗೆಲ್ಲ ಗೊತ್ತೇ ಇದೆ, ಡಿ.ಕೆ. ಶಿವಕುಮಾರ್ ಮತ್ತು ಎಚ್.ಡಿ. ಕುಮಾರಸ್ವಾಮಿ ಅವರ ಕುಟುಂಬ ಒಕ್ಕಲಿಗರ ನಾಯಕ ಅಂತ ಅನಿಸಿಕೊಳ್ಳುವುದಕ್ಕೆ ಡಿ.ಕೆ. ಶಿವಕುಮಾರ್ ನಾನಾ ರೀತಿಯಾಗಿ ಕಸರತ್ತನ್ನ ನಡೆಸ್ತಾನೆ ಇದ್ದಾರೆ. ಆದರೆ ಒಕ್ಕಲಿಗರ ಪ್ರಶ್ನಾತೀತ ನಾಯಕ ಅಂತ ಕರೆಸಿಕೊಳ್ಳುವುದು ಅದು ದೇವೇಗೌಡರ ಕುಟುಂಬ. ದೇವೇಗೌಡರ ನಂತರ ಒಕ್ಕಲಿಗರ ನಾಯಕರಾಗುವುದಕ್ಕೆ ಕುಮಾರಸ್ವಾಮಿಯವರು ನಿಂತ್ಕೊಂಡಿದ್ದಾರೆ. ಆದರೆ ನಾನು ಒಕ್ಕಲಿಗರ ನಾಯಕ ಆಗಬೇಕು ಅನ್ನೋ ನಿಟ್ಟಿನಲ್ಲಿ ಡಿ.ಕೆ. ಶಿವಕುಮಾರ್ ಅವರು ಕೂಡ ನಾನಾ ರೀತಿಯಲ್ಲಿ ತಂತ್ರಗಾರಿಕೆಯನ್ನ ಮಾಡ್ತಾ ಇರೋದು ಮೊದಲಿನಿಂದಲೂ ಕೂಡ ನೀವು ಗಮನಿಸ್ತಾನೆ ಇದ್ದೀರಿ. ಇದೆಲ್ಲದರ ನಡುವೆ ಒಕ್ಕಲಿಗ ಸಂಘ ಅನ್ನೋದೊಂದಿದೆಯಲ್ಲ, ಆ ಸಂಘಕ್ಕೆ ಅಧ್ಯಕ್ಷ ಚುನಾವಣೆಯೂ ಕೂಡ ನಡೆಯುತ್ತೆ. ಆ ಅಧ್ಯಕ್ಷ ಚುನಾವಣೆಯಲ್ಲಿ ಈಗ ಡಿ.ಕೆ. ಶಿವಕುಮಾರ್ ಅವರ ಬಣ ಮೇಲುಗೈ ಸಾಧಿಸಿದೆ. ಈ ಹಿಂದಿನಿಂದಲೂ ಕೂಡ ಅಲ್ಲಿ ದೇವೇಗೌಡರ ಬಣ ಮೇಲುಗೈ ಸಾಧಿಸ್ತಾ ಇತ್ತು. ಆದ್ರೆ ಮೊದಲ ಬಾರಿಗೆ ಇಲ್ಲಿ ಡಿ.ಕೆ. ಶಿವಕುಮಾರ್ ಅವರ ಬಣ ಮೇಲುಗೈ ಸಾಧಿಸಿದೆ. ಡಿಕೆಶಿ ಅವರ ಬಣದಲ್ಲಿ ಗುರುತಿಸಿಕೊಂಡಿದ್ದ ಕೆಂಚಪ್ಪಗೌಡ ಅವರು 21 ಮತಗಳನ್ನ ಪಡೆದುಕೊಂಡಿದ್ದಾರೆ. ಕುಮಾರಸ್ವಾಮಿ ಬಣದ ಡಾಕ್ಟರ್ ಆಂಜನಪ್ಪಗೆ ಕೇವಲ 14 ಓಟ್ಗಳು ಮಾತ್ರ ಬಂದಿದ್ದಾವೆ. ಈ ಮುಖೇನ ಒಕ್ಕಲಿಗರ ಸಂಘದ ಚುನಾವಣೆಯಲ್ಲಿ ಡಿ.ಕೆ. ಪ್ರಾಬಲ್ಯವನ್ನ ಸಾಧಿಸಿದ್ದಾರೆ. ದೇವೇಗೌಡರ ಕುಟುಂಬದ ಹಿಡಿತದಲ್ಲಿದ್ದಂತ ರಾಜ್ಯ ಒಕ್ಕಲಿಗರ ಸಂಘವನ್ನ ತಮ್ಮ ಹಿಡಿತಕ್ಕೆ ತೆಗೆದುಕೊಂಡಿದ್ದಾರೆ ಡಿ.ಕೆ. ಶಿವಕುಮಾರ್. ಹಿಂದೆ ಅವಿರೋಧವಾಗಿ ಆಯ್ಕೆಯಾಗಿದ್ರು ಸಿಎನ್ ಬಾಲಕೃಷ್ಣ, ಶ್ರವಣಬೆಳಗೊಳ ಕ್ಷೇತ್ರದ ಜೆಡಿಎಸ್ ಶಾಸಕರು ಸಿಎನ್ ಬಾಲಕೃಷ್ಣ. ಆದ್ರೆ ಈ ಬಾರಿ ಡಿಕೆಶಿ ಪ್ರಭಾವದಿಂದ ಕೆಂಚಪ್ಪಗೌಡ ಗೆದ್ದು ಬೀಗಿದ್ದಾರೆ. ಉಪಾಧ್ಯಕ್ಷರಾಗಿ ಎಲ್ ಶ್ರೀನಿವಾಸ್, ಡಾಕ್ಟರ್ ರೇಣುಕಾ ಪ್ರಸಾದ್ ಕೆವಿ, ಪ್ರಧಾನ ಕಾರ್ಯದರ್ಶಿ ಟಿ ಕೋನಪ್ಪ, ಖಜಾಂಚಿಯಾಗಿ ಎನ್ ಬಾಲಕೃಷ್ಣ ಆಯ್ಕೆಯಾಗಿದ್ದಾರೆ. ಈ ಮುಖೇನ ಒಕ್ಕಲಿಗ ಸಂಘವನ್ನ ಕಬ್ಜಾ ಮಾಡಿದ್ದಾರೆ ಡಿ.ಕೆ. ಶಿವಕುಮಾರ್.